ಆಂಟಿ ಗೌಡ್ರು ಹೋಗ್ಬಿಟ್ರಾ? ನೀವೇನು ಹೇಳ್ದೆ ಈ ರೀತಿ ಹೇಳ್ತಿದ್ರೆ ನಮ್ಗೇನು ಅರ್ಥ ಆಗ್ಬೇಕು? ಗೌಡ್ರನಾದ್ರು ಬೈದ್ರ? ಪುಟ್ಬಲ್ಲಿ ಅವ್ರು ಏನಾದ್ರು ಅಂದ್ರ? ಇಲ್ಲ ಮೆಣಸಿನ್ಕಾಯಿನ ಬೆಂಡೆಕಾಯಿ ಅನ್ಕೊಂಡು ಬಾಯಿಗೆ ಇಟ್ಕೊಂಡ್ಬಿಟ್ರಾ? ಸ್ವಲ್ಪ ಸುಮ್ನಿರಿ. ಆಂಟಿ ಯಾಕೆ ಅಳ್ತಿದ್ರ ಹೇಳಿ? ಇವ್ರು ಯಾಕೆ ಕಳ್ತಿದ್ರ ಅಂತ ನನಗೆ ಗೊತ್ತಾಗೋಯ್ತು. ಯಾಕ್ ಜೋನಿ? ಪುಟ್ಬಲ್ಲಿ ಅವ್ರಿಗೆ ಎಮೋಷನ್ ಆಗ್ಬಿಟ್ಟಿರುತ್ತೆ. ಅಪ್ಚಕ್ನ ಮಾತಾಡಿಯಾ? ಬುಡ್ತು ಅನ್ನು ಬಿಡ್ತು ಬರೀ ಬುಡ್ತು ಅಲ್ಲ, 3 ಸಾರಿ ಬುಡ್ತು ಅಂದು ಹೋಗಿ ಬಿಡ್ತು ಬಿಡ್ತು ಬಿಡ್ತು. ಇನ್ನೊಂದ್ಸಾರಿ ಈ ತರ ಅಪ್ಶಕ್ನ ಮಾತಾಡಿದ್ರೆ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಆಂಟಿ ಯಾಕೆ ಹಿಂಗ್ ಕೋಪ ಮಾಡ್ಕೋತಿದ್ದೀರಾ? ಪ್ರೆಗ್ನೆಂಟ್ ಹೆಂಗ್ಸಿರೋ ಮನೆಯಿಂದ ಈ ರೀತಿ ಬಾಯ್ ಮಾಡ್ಕೊಂಡ್ ಬಂದ್ರೆ ನಮ್ಗೇನ್ ಅರ್ಥ ಆಗ್ಬೇಕು? ಆಂಟಿ ಹೀಗತ್ತು ನಮಗೂ ಯಾಕೆ ಟೆನ್ಷನ್ ಕೊಡ್ತೀರಾ? ಅದೇನ್ ವಿಷಯ ಅಂತ ಹೇಳಿ. ಅದೇನಾಗದೆ ಅಂದ್ರೆ ನನ್ನ ಕೈಯಲ್ಲಿ ಇವತ್ತು ಪುಟ್ಮಲ್ಲಿ ಬೈಕೆನ ಈಡೇರ್ಸಕ್ ಆಗಲ್ವಲ್ಲ ಅಂತ ಹೇಳ್ತೀವ್ನಿ. ಅಯ್ಯೋ, ಪುಟ್ಮಲೆ ಅವ್ರ ಬೈಕೆ ತೀರ್ಸಕ್ಕಾಗಲ್ಲ ಅಂತ ಇಷ್ಟೊಂದು ಅಳ್ತಿದ್ದೀರಾ? ಅವ್ರ ಬೈಕೆ ಏನು ಅಂತ ಹೇಳಿ, ಎಷ್ಟೇ ಖರ್ಚಾಗ್ಲಿ ನಾನು ಪೂರೈಸ್ತೀನಿ. ಅದು ಮೊನ್ನೆ ಅಷ್ಟೇ ಒಂದ್ ಲಾರಿ ಅಷ್ಟು ತಿಂಡಿ ಮಾಡೋ ರಾಸನೆಲ್ಲ ಪೂರೈಸಿದ್ವಲ್ಲ, ಇನ್ನೇನ್ ಬೇಕಂತೆ? ಈ ಸಲ ಅವಳು ತಿನ್ನೋದು ಉಣ್ಣೋದನ್ನ ಬಯಸಿಲ್ಲ ಕಣಪ್ಪ. ಮತ್ತಿನ್ನೇನ್ ಬೇಕಂತೆ ಆಂಟಿ? ಅದು 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 ಗೋಡೆ, ಇದು ಸೋಫಾ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದೇನು ಅಂತ ಮುಂದಕ್ಕೆ ಹೇಳಿ. ಜಾನಿ, ಯಾಕೆ ಯಾವಾಗ್ಲೂ ತೂತ್ ಮಾಡ್ಕೆ ಕಲ್ಲು ಹೊಡಿತೀರಾ? ಸ್ವಲ್ಪ ಸುಮ್ನೆ ಕೂತರಕ್ಕೆ ಏನ್ ತಗೋತೀರಾ? ಒಂದು ವಾರ ಪಾತ್ರೆ ತೊಳೆದ್ರಿಂದ ರಜಾ ತಗೋತೀನಿ. ಜಾನಿ, ಅರ್ಥವಾಯ್ತು, ಮುಂದುವರಿಸಿ. ಆಂಟಿ ಮೇಣ ತರ ವಿಷಯನ ಲ್ಯಾಗ್ ಮಾಡಿದ್ರೆ ಕೋಣದ ಮುಂದೆ ಕಿಂಡ್ರಿ ಬಾರಿಸ್ದಂಗಿರುತ್ತೆ. ಅದೇನ್ ವಿಷಯ ಅಂತ ಹೇಳಿ. ಅದೇನು ಅಂತ ಹೇಳಿ ಮಗಳೇ, ನಮ್ ಪುಟ್ಮಲ್ಲಿ ನಾನು ಬ್ಯಾಂಗ್ಳೂರ್ ಹುಡುಗಿ ತರ ಮಾಡಾಗಿರೋದನ್ನ ನೋಡ್ಬೇಕಂತೆ. ಅಂದ್ರೆ ನಾನ್ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ನನ್ನ ಬಾಯ್ ಫ್ರೆಂಡ್ ಕೈ ಹಿಡ್ಕೊಂಡು ಬ್ಯಾಂಗ್ಳೂರೆಲ್ಲ ಸುತ್ತಾಡೋದನ್ನ ಅವಳು ನೋಡ್ಬೇಕಂತೆ. ನಾನು ಹಂಗ್ ಮಾಡಿದ್ರೆ ನನ್ ಗಂಡ ಸುಮ್ಕೆ ಬಿಟ್ಟನ, ನನ್ ಜುಟ್ಟಿಡ್ದು ಸಗಣಿ ತೊಟ್ಟಿ ಒಳಗ್ ಕದ್ಬಿಡ್ತಾನೆ. ಆಂಟಿ ಪ್ರೆಗ್ನೆಂಟ್ ಹೆಂಗಸ್ರು ಹೀಗೂ ಬಗೆ ಪಡ್ತಾರ? ಯಾರು ಪಡಲ್ಲ ಮಗಳೇ, ನನ್ನ ಗ್ರಾಚಾರಕ್ಕೆ ಇವಳು ಪಡ್ತವಳೆ. ಅದಕ್ಕೆ ಪ್ರೆಗ್ನೆಂಟ್ ಆಗ್ಬಾರ್ದು ಅನ್ನೋದು. ಜಾನಿ, ಸುತ್ತಿ ಬಳಸಿ ಯಾಕೆ ಅದೇ ವಿಷಯಕ್ಕೆ ಬರ್ತೀರಾ? ಸತ್ಯ ಹೇಳಿದ್ರೆ ಸತ್ತ ಅವ್ರ ಜೀವ ಬಂದಂಗೆ ಆಡ್ತಾರೆ. ಏನಂದ್ರೆ? ಏನು ಇಲ್ಲಪ್ಪ, ನೀವು ಮುಂದುವರಿಸಿ ಅಂದೆ. ಆಂಟಿ ನೀವೇನು ಯೋಚನೆ ಮಾಡ್ಬೇಡಿ, ಪುಟ್ಮಲೆ ಅವ್ರ ಆಸೆನ ನೀವು ಈಡೇರ್ಸೋ ಹಾಗೆ ನಾನ್ ನಿಮ್ನ ರೆಡಿ ಮಾಡ್ತೀನಿ. ಈ ವಯಸ್ಸಿನಲ್ಲಿ ಅದೆಲ್ಲ ಸಾಧ್ಯವ ಮಗಳೇ? ಒಂದ್ ವೇಳೆ ಸಾಧ್ಯ ಆದ್ರೂನು ಆ ವಯಸ್ಸಲ್ಲಿ ನನ್ನ ಗಂಡ ನಾನು ನೋಡಿದ್ರೆ ಅಷ್ಟೇ. ಆಂಟಿ ಅಂಕಲ್ ಊರಲ್ಲಿದ್ದಾರೆ, ಅವ್ರಿಗೆ ಹೇಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತೆ? ನೀವೇನು ಯೋಚನೆ ಮಾಡ್ಬೇಡಿ, ಬಿ ಕೂಲ್. ಪುಟ್ಮಲೆ ಅವ್ರ ಆಸೆ ಪಟ್ಟಿರೋ ಹಾಗೆ ನಿಮ್ನ ಮಾಡರ್ನ್ ಅತ್ತೆಯಾಗಿ ನಾನು ಬದಲಾಯಿಸ್ತೀನಿ. ಇವ್ರನ್ನ ಮಾಡ್ರನ್ ಮಾಡೋದು ಒಂದೇ, ಮಾರಿ ಕಣಿವೆಗೆ ಮಲ್ಗೆ ಹೂವಿನ ಅಲಂಕಾರ ಮಾಡೋದು ಒಂದೇ. ನೀ ಹೇಳಿದ್ದೀನಿ ಎಲ್ಲ ಕಲ್ತೆ, ಆದ್ರೆ ಕೊನೆಗೆ ಬಾಯ್ ಫ್ರೆಂಡ್ ಹುಡ್ಕಕ್ಕೆ ಎಲ್ಲೋಗ್ಲಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಆಂಟಿ? ಊರಿಂದ ಅಂಕಲ್ಗೆ ಪಟ್ಟ ಚಡ್ಡಿ ಬನ್ನಿ ಹಾಕೊಂಬರ ಕೇಳಿ. ಅವ್ರೇನಾದ್ರೂ ಬಂದು ನನ್ನ ಈ ಅವಸ್ಥೆಯಲ್ಲಿ ನೋಡ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಾರ? ನಿನ್ ಮುಖ ಬೆಂಕಿ ಹಾಕ. ನಾನು ಅವಾಗ್ಲೇ ಹೇಳಿಲ್ವಾ ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ ಅಂತ? ನಾನೇನಾದ್ರೂ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಮಚ್ಚೆ ತಗೊಂಡು ಕೊಚ್ಚಾಕ್ಬಿಡ್ತಾರೆ ಅಷ್ಟೇ. ಆಂಟಿ ಈಗೇನು ನಿಮ್ಗೆ ರೆಡಿಮೇಡ್ ಬಾಯ್ ಫ್ರೆಂಡ್ ಬೇಕು ತಾನೆ? ನನ್ಗಲ್ಲ, ನಮ್ ಪುಟ್ಮಲ್ಲಿ ತೋರ್ಸೋಕೆ. ಆಂಟಿ ನಾನು ಅದನ್ನೇ ಹೇಳಿದ್ದು, ಪುಟ್ಮಲೆ ರಾಸಿನ ನೆರವೇರ್ಸಕ್ಕೆ, ನಿಮ್ನ ಸಿಟಿ ಸುತ್ಸಕ್ಕೆ ಒಬ್ಬ ರೆಡಿಮೇಡ್ ಬಾಯ್ ಫ್ರೆಂಡ್ ನಾನು ಅರೇಂಜ್ ಮಾಡ್ತೀನಿ. ಅದು ನಿಂದ ಯಾಕೋ ಜಾಸ್ತಿ ಆಯ್ತು. ಬಾಯ್ ಫ್ರೆಂಡ್ ಅಂದ್ರೆ ಏನ್ ಅಡಿಗೆ ಮನೇಲಿರೋ ಚಪಾತಿ ಹಿಟ್ಟು ಅನ್ಕೊಂಡ್ಯಾ? ಬೇಕಂದಾಗೆಲ್ಲ ಕಲ್ಸ್ಕೊಂಡ್ಬಂದು ಇಟ್ಬಿಡಕ್ಕೆ. ಜಾನಿ ಅದೆಲ್ಲ ನಿಮ್ಗೆ ಯಾಕೆ? ಆಂಟಿಗೆ ಸೂಟ್ ಆಗೋ ಪರ್ಫೆಕ್ಟ್ ಬಾಯ್ ಫ್ರೆಂಡ್ ನಾನು ಕರೆಸ್ತೀನಿ. ಮದುವೆ ಬಾಬಿ, ಓ ರಾಕಿ ಅವರೇ ಬಂದ್ರಾ? ನಿಮ್ಮ ಕರೆ ಬಂದ ತಕ್ಷಣ ನಾನು ಪ್ರಕೃತಿ ಕರೆಯಲ್ಲಿದ್ದರೂ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದುಬಿಡ್ತೇನೆ. ಎಂತದಕ್ಕೆ ಕರೆತೀರಿ? ಎಂತ ವಿಷಯ? ವೇಟ್ ಸ್ವೀಟಿ ಸ್ವೀಟಿ. ಐ ಲೈಕ್ ಇಟ್ ಸ್ವೀಟಿ. ಬಾಬಿ, ಎಂತ ನಿಮ್ಮ ಮನೆಗೆ ನಾಯಿದ ಕಿಣ್ಣಿ ಅಂತ ತರಿಸಿದ್ದೀರಾ? ಇಲ್ಲ, ಯಾಕೆ? ನೀವು ಸ್ವೀಟಿ ಅಂತ ಕರೆದ್ರಲ್ಲ, ಅದಕ್ಕೆ ಕೇಳಿದೆ. ರಾಕಿ ಅವರೇ, ಅದು ನಾಯಿ ಹೆಸರಲ್ಲ, ನನ್ನ ಫ್ರೆಂಡ್ ಹೆಸರು. ನನ್ನ ಫ್ರೆಂಡ್ನ ನಿಮ್ಗೆ ಪರಿಚಯ ಮಾಡ್ಸೋಣ ಅಂತ. ಐ ಲೈಕ್ ಇಟ್. ನಿಮ್ಮ ಫ್ರೆಂಡನ್ನು ನನಗೆ ಪರಿಚಯ ಮಾಡ್ತೀರಾ? ಯಾರ ಸ್ವೀಟಿ ನಾಟಿ? ಕರೆಸಿ ಬೇಗ ಕರೆಸಿ. ಸ್ವೀಟಿ ಸ್ವೀಟಿ ಕಮ್ ಫಾಸ್ಟ್. ಕಮಿಂಗ್. ಐ ಲೈಕ್ ಇಟ್. ಮಧುರ ಬಾಬಿ, ಇವರು ನಿಮ್ಮ ಫ್ರೆಂಡಾ? ಹೌದು, ಯಾಕೆ ಚೆನ್ನಾಗಿಲ್ವಾ? ಅದಕ್ಕೆ ನಾನು ಹೇಳಿದ್ದು ನನ್ನನ್ನು ಯಾರಿಗೂ ಪರಿಚಯ ಮಾಡಿಕೊಡ್ಬೇಡ ಅಂತ. ಈಗಿನ ಕಾಲದ ಹುಡುಗರಿಗೆ
ಬರೀ ಸ್ಲಿಮ್ ಆಗಿರೋ ಹುಡುಗಿಯರನ್ನ ಕಂಡ್ರೇನೆ ಇಷ್ಟ. ನಂತರ ಡುಮ್ಗಿರೋರಲ್ಲ. ಐ ಲೈಕ್ ಇಟ್. ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಿ ಮ್ಯಾಮ್. ನನಗೆ ಈ ಚಿಂಗರ ಕಡ್ಡಿಗಳ ಥರ ಇರೋ ನೋಟಿಗಳೆಲ್ಲ ಇಷ್ಟ ಆಗೋದಿಲ್ಲ. ನನಗೆಂತ ಇದ್ರು ನಿಮ್ಮಂತ ಮೋಟಿಗಳೇ ಇಷ್ಟ. ಏನ್ ಮಗಳೇ ಇವನು ನನ್ನನ್ನೊಳ್ಳೆ ತಿನ್ನೋ ಥರ ಮಾತಾಡ್ತಾವನೆ. ಇವನ್ ಜೊತೆ ಹೋಗಕ್ ನನ್ ಭಯ ಆಯ್ತದೆ. ನಾನು ಇವನ್ ಜೊತೆ ಹೋಗಕ್ಕಿಲ್ಲ. ಆಂಟಿ ಅವ್ನು ಮಾತಾಡೋ ಸ್ಟೈಲೇ ಹಾಗೆ, ಆದ್ರೆ ಅವ್ರು ತುಂಬಾ ಒಳ್ಳೆಯವರು. ನೀವು ಕೂಲ್ ಆಗಿರಿ. ಬಾಬಿ ಎಂತದ್ದು ನೆಕ್ 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 ಕೊಜಲುದು? ಏನಿಲ್ಲ ರಾಖಿ ಅವರೇ, ನೀವು ಮಾತಾಡೋ ಸ್ಟೈಲು ತುಂಬಾ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಹೊಗಳುತ್ತಿದ್ಲು. ಐ ಲೈಕ್ ಇಟ್. ನನ್ನನ್ನು ಹೊಗಳುವ ಹುಡುಗಿಯರು ಇನ್ನೂ ಭೂಮಿ ಮೇಲೆ ಬದುಕಿದ್ದಾರೆ ಅಂದರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಏನ್ರಿ ನೀವು ಹೊಗಳಿರೋದನ್ನ ಸಹಾಯ ಥರ ಮಾತಾಡ್ತೀರಾ? ಅಯ್ಯೋ, ನಾನು ನಿಮ್ಮನ್ನು ಸಾಯಿಸ್ತಾ ಇಲ್ಲಿ ಮ್ಯಾಮ್. ಅಂದ ಕಾಲத்தில் ಈ ಸುಂದರವಾದ ಮುಸುಂಟನ್ನ ಅಪ್ಸರಿಯರು ಮಾತ್ರ ಹೊಗಳ್ತಾ ಇದ್ರು. ಆದರೆ ಇದನ್ನು ನೋಡಿದ ಇಂದ್ರ ನಂಜಿಯಿಂದ ತಡ್ಕೊಳ್ಳಾರ್ದೆ ಅವರನ್ನು ಮೇಲೆ ಕರ್ಕೊಂಡೋಗಿ ರಂಬೆ ಊರ್ವಶಿ ಮೇನಕ್ಕೆ ತಿಳಿ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ನೀವು ಯಾವ ಬಿಲದಿಂದ ತಪ್ಪಿಸಿಕೊಂಡು ಬಂದ್ರಿ ಅಂತ. ಸಾರಿ, ನಿಮಗೆ ಬೀಲ ಸಾಲೋದಿಲ್ಲ, ನಿಮಗೆ ಮೆಟ್ರೋ ಸುರಂಗವೇ ಬೇಕು. ಮಗಳೇ, ಏನೋ ಇದು? ಇವ್ ನನ್ನ ಸೌಂದರ್ಯ ನೋಡಿ ಹೊಗಳ್ತಿದ್ದಾನೋ ಅಲ್ಲ ಮುಖಕ್ಕೆ ತುಪ್ಪಕ್ಕಂತ ಒಗಿತಿದ್ದಾನೋ ಒಂದು ಗೊತ್ತಾಗಕ್ಕಿಲ್ಲ. ಐ ಲೈಕ್ ಇಟ್. ನನಗೆ ಕೂಡ ಅದೇ ಡೌಟ್ ಬರ್ತಾ ಉಂಟು. ಈ ನಿಮ್ಮ ತಳುಕು ಬಳುಕು ವಯ್ಯಾರವನ್ನು ನೋಡಿ ನನ್ನ ನಾಲಿಗೆ ನನಗೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ. ರಾಖಿ ಅವರೇ, ನಿಮ್ಮನ್ನ ಕರ್ಸಿದ್ದು ಇಲ್ಲಿ ತರಲೆ ಮಾಡೋದಕ್ಕಲ್ಲ, ನನ್ನ ಫ್ರೆಂಡ್ನ ನಿಮ್ಗೆ ಪರಿಚಯ ಮಾಡಿಸೋದಕ್ಕೆ. ಹಾಗಾದ್ರೆ ನನ್ನೊಟ್ಟಿಗೆ ಕಲಿಸಿಕೊಡಿ ಅಲ್ಲ. ಅಂದರೆ ಬೆಂಗಳೂರಿನಲ್ಲಿ ತೋರಿಸಬೇಕಾದ ಜಾಗವನ್ನೆಲ್ಲ ತೋರಿಸಿಕೊಂಡು ಕರ್ಕೊಂಡು ಬರ್ತೀನಿ ಅಂತ. ನನಗೂ ಅದೇ ಬೇಕಿತ್ತು. ಬನ್ನಿ ಹೋಗು. ರಾಖಿ ಅವರೇ, ನಿಮ್ಮನ್ನ ನಂಬಿ ನನ್ನ ಫ್ರೆಂಡ್ನ ನಿಮ್ಮ ಜೊತೆ ಕಳಿಸ್ಕೊಡ್ತಿದ್ದೀನಿ. ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಡು ಬನ್ನಿ. ಬಾಬಿ, ನೀವು ಆ ವಿಷಯದಲ್ಲಿ ಮಂಡೆ ವೆಚ್ಚ ಮಾಡಬೇಡಿ. ನನಗೆ ಇವರನ್ನು ಎಳ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ, ತುಂಬಿಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಸುಮ್ಮನೆ ಕರ್ಕೊಂಡು ಹೋಗಿ ಸುಮ್ಮನೆ ಕರ್ಕೊಂಡು ಬರ್ತೀನಿ ಅಷ್ಟೇ. ಎದಿಲ್ಲ ಕರು ಚೂತೆ ಚೂತೆ. ದೇವ್ರೆ, ಆಂಟಿ ನನ್ನನ್ನೇ ನಂಬಿದ್ದಾರೆ, ನಾನು ನಿನ್ನನ್ನೇ ನಂಬಿದ್ದೀನಿ. ಗೌಡ್ರ ಬಾರಪ್ಪ ಬಾರೋ ಮತ್ತು ಮಿಳ್ಳೆ. ನಾನು ಮನೆಯೆಲ್ಲ ಹುಡುಕೊಂಬಂದೆ, ನೀವು ನೋಡ್ರಿ ಇಲ್ಲಿ ಕೂತಿದ್ದೀರಾ? ಹ್ಞೂ ಕೊಡ, ಒಳಗೆ ಕೂತು ಬೇಜಾರಾಗೋಯ್ತು, ಅದಕ್ಕೆ ಆಕಾಶ ನೋಡ್ಕೊಂಡು ಕಾಳು ತಿಂತಾ ಇದ್ದಿ. ನೀವು ಹಿಂಗೆ ಕಾಳು ತಿನ್ಕೊಂಡು ಹೋಗರ್ ಬರೋ ಕಾಳು ಹಾಕೊಂಡೆ ಕುತ್ಕೊಳ್ಳಿ. ಅಲ್ಲಿ ನಿಮ್ಮ ಅವ್ವ ಪಾರ್ಕಲ್ಲಿ ಯಾರ ಜೊತೆ ಕೈ ಇಟ್ಕೊಂಡು ಕಡಲೆ ಬೀಜ ತಿಂತಾವ್ರೆ. ಅಯ್ಯಪ್ಪ, ಬೋರ್ ಕರೆದು ಹರಿದು ಬರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಬರ ಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲೇ ಹಿಡಿಯಬಲ್ಲೆ. ಆದರೆ ಈ ಮಾತೃನಿಂದನೇನು ಮಾತ್ರ ನಾನು ಸಹಿಸಲಾರೆ. ಅಪ್ಪ ಬಬ್ರೋಹನ, ಬಿದ್ದಿದ್ದವನು ಬಿಸಿನೀರು ಕೊಟ್ರೆ ಎದ್ ಬಂದು ಎದೆಗೋದ್ನಂತೆ. ಹಂಗಾಯ್ತು ನಿಮ್ ಕತೆ. ಇದ್ದುದನ್ನ ಇದ್ದಂಗೆ ಹೇಳಿದ್ರೆ ಮೈಮೇಲೆ ದೆವ್ವ ಬಂದರಂಗೆ ಯಾಕೆ ಆಡ್ತೀರಾ? ತಿರ್ಗಾ ಅದಜ್ಞೆ ಹೇಳೋದ್ರೆ ತಿರುಗಿಸಿ ಕೆಳಕ್ಕೆ ಹಚ್ಬಿಡ್ತೀನಿ. ವಿಷಯ ಏನಂತ ಹೇಳು. ನನ್ನ ಹಳೇ ಡೌ ಜೊತೆ ನೆನ್ನೆ ಪಾರ್ಕಿಗೆ ಹೋಗಿದ್ನ. ಅಲ್ಲಿಬ್ರು ಹೊಸ ಪ್ರೇಮಿಗಳು ಕೈ ಹಿಡ್ಕೊಂಡು ಹೋಯ್ತಾ ಇದ್ರು. ಪ್ರೇಮಿಗಳು ಅಂದ್ಮೇಲೆ ಕೈನೇ ಹಿಡ್ಕೋಬೇಕಪ್ಪ, ಇನ್ನೇನು ಹಿಡ್ಕೊಳಕಾದ್ದು. ಸರಿಯಾಗಿ ವಿಷಯ ಹೇಳ. ಅಲ್ಲಿ ನೋಡಿದ್ರೆ ನಿಮ್ಮ ಅವ್ವ. ಇವಾಗ್ಲೇ ಶಾಕ್ ತಗೋಬೇಡಿ, ಅವ್ರ ಜೊತೆ ಇದ್ದಾರೆ ಯಾರು ಅಂತ ತಿಳ್ಕೊಂಡ್ಬಿಟ್ರೆ ಶಾಕಲ್ಲೇ ಸತ್ತೋಗ್ಬಿಡ್ತೀರಾ. ಯಾರು ಅದು? ಬೇರೆ ಯಾರು ಅಲ್ಲ, ನಮ್ ರಾಕಿ ರೈ. ಐ ಲೈಕ್ ಇಟ್. ಕ್ಯಾಚ್. ಮಧು, ನಿಂಗೆ ತಲೆ ಸರಿ ಇದೆಯಾ ಇಲ್ವಾ? ನೀವೇ ಪ್ರಶ್ನೆ ಕೇಳ್ತಿದ್ದೀರ ಅಂದಮೇಲೆ ನಿಮ್ಮ ತಲೆ ಸರಿ ಇರಕ್ಕೆ ಚಾನ್ಸೇ ಇಲ್ಲ. ಆಂಟಿನ ರಾಖಿ ಜೊತೆ ಯಾಕೆ ಕಳಿಸ್ದೆ? ಇದ್ರಲ್ಲಿ ತಪ್ಪೇನಿದೆ ಜಾನಿ? ಪುಟ್ಮಲೆ ಅವ್ರ ಬೈಕೇನು ತೀರ್ಸಕ್ಕೆ ನಾವಿಷ್ಟೆಲ್ಲ ಮಾಡ್ತಿದೀವಿ ಅಂತ ನಿಮ್ಗೂ ಗೊತ್ತು ತಾನೆ? ಅವ್ರ ಬೈಕಿಗೆ ಇಷ್ಟು ಬೆಂಕಿ ಬಿತ್ತು, ಅವ್ರ ಬೈಕ್ ತೀರ್ಸೋದಕ್ಕೋಸ್ಕರ ಆಂಟಿನ ರಾಖಿ ಜೊತೆ ಕಳಿಸ್ಬೇಕಾಗಿತ್ತಾ? ನೀವು ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ನೀವು ತಿಳ್ಕೊಂಡಿರೋ ಥರ ರಾಖಿ ಕೆಟ್ಟವರು ಅಲ್ಲ, ಅವ್ರು ಎಷ್ಟು ಒಳ್ಳೆಯರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ಫ್ಯಾಕ್ಟ್ ರಾಖಿಗೆ ಅವ್ರ ಗೌಡ್ರ ತಾಯಿ ಅಂತಾನೆ ಗೊತ್ತಿಲ್ಲ. ಪುಟ್ಮಲ್ಲಿ ಅವ್ರ ಬೈಕ್ ತೀರ್ಸೋದಕ್ಕೋಸ್ಕರ ಎಲ್ರೂ ಸರ್ಕಸ್ ಕಂಪ್ನಿ ಪ್ರಾಣಿಗಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಜಾನೆ, ನೀವು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅದು ಯಾವಾಗ ನಿನಗೆ ಬುದ್ಧಿ ಬರುತ್ತೋ. ಪುಟ್ಟಮಲ್ಲಿ ಅವ್ರು ಯಾಕಾದ್ರೂ ಪ್ರೆಗ್ನೆಂಟ್ ಆದ್ರು. ದೇವ್ರೆ, ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಪರಿಹಾರ ಕೊಡಪ್ಪ. ಇವರೆಲ್ಲರೂ ಮಧ್ಯೆ ಸೇರ್ಕೊಂಡು ನಾನು ಮೆಂಟಲ್ ಆಗೋಗ್ಬಿಡ್ತೀನಿ. ಆಗೋದಲ್ಲ, ಆಗೋಗಿದ್ದೀರ. ನಮ್ಮ ಪುಟ್ಮಲ್ಲಿ ಶ್ರೀಮಂತ ಇರೋದ್ರಿಂದ ನೀವಿಬ್ರು ಎಲ್ಲಿಗೂ ಹೋಗ್ಬೇಡಿ. ಒತ್ತರ ನಮ್ಮ ಮಟ್ಟಿ ತಂದ್ಕೊಂಡ್ಬಿಡಿ. ನಾನು ಬಂದಿರೋದು ನನ್ನ ಮಗಳು ಶ್ರೀಮಂತಕ್ಕೆ ಹೆಲ್ಮೆಟ್ ತಲೆ ತೋರ್ಸಕ್ಕಲ್ಲ. ಪುಟ್ಮಲೆ ಸೀಮಂತ ಕೊಡಕ್ಕೆ ಸೀರೆ ತಗೊಂಡ್ಬಂದಿದ್ದೀನಿ. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಒಂದೇ ಉದ್ಧಾರ.